ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾವುದೋ ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಅಕ್ಕನ ಜೊತೆ ಚಿಕ್ಕಬಳ್ಳಾಪುರದಲ್ಲಿರೋ ಅವ್ರ ಆಫೀಸಿಗೆ ಬಂದಿದ್ದೆ. ತಮ್ಮನೇಲಲ್ಲೇ ನೋಡಿರ್ತೀರಾ ಇವತ್ತು ಏನು ವಿಶೇಷ ಅಂತ. ಗಾಡಿನ ಡೆಲಿವರಿ ತಗೋಬೇಕಾಗಿತ್ತು. ಅಕ್ಕನ ಜೊತೆ ಬಂದಿದ್ನಲ್ಲ, ಆಫೀಸಲ್ಲಿ ಏನೋ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಕ್ಕ ಅವ್ರ ಆಫೀಸಲ್ಲಿ ಅವ್ರ ಕೆಲಸ ಮುಗಿಸ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಡಿ ಯಾವ್ದು ತೊಗೊಂಡೆ, ಎಷ್ಟಾಯಿತು, ಯಾಕೆ ತೊಗೊಂಡೆ ಎಲ್ಲ ಡೀಟೇಲ್ಸ್ನೂ ಹೇಳ್ತೀನಿ. ಫಸ್ಟು ಶೋರೂಮ್ಗೆ ಹೋಗೋಣ. ಇನ್ನು ಮಕ್ಕಳನ್ನಿಬ್ರು ಯಾರನ್ನು ಕರ್ಕೊಂಬಂದಿಲ್ಲ. ಮಗ ಅತ್ತೆ ಜೊತೆನಲ್ಲಿ ಮನೆಯಲ್ಲಿದ್ದಾನೆ. ಮಗಳು ಇವತ್ತು ಸ್ಕೂಲಲ್ಲಿ ಏನೋ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು ಅವಳನ್ನ ಸ್ಕೂಲಲ್ಲಿ ಬಿಟ್ಟು ನಾನು ಅಕ್ಕ ಮಾತ್ರನೇ ಗಾಡಿಯಲ್ಲಿ ಬಂದ್ವಿ. ನಾನೊಂದು ಗಾಡಿಯಲ್ಲಿ ಅವರೊಂದು ಗಾಡಿಯಲ್ಲಿ ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕನ ಗಾಡಿಯಲ್ಲಿ ಬಂದೆ. ಅದಕ್ಕೆ ಕೂದಲೆಲ್ಲ ಈ ಗತಿ ಆಗಿದೆ ಬೈಕಲ್ಲಿ ಬಂದಿರೋದ್ರಿಂದ. ಜೊತೆಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಳ್ಳೆ ದಿನ, ಸರಸ್ವತಿ ಹುಟ್ಟಿದ ದಿನ ಅಂದ್ಬಿಟ್ಟು ಸ್ಕೂಲ್ಗಳಲ್ಲೆಲ್ಲ ಸರಸ್ವತಿ ಪೂಜೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ವಾರನೂ ಆಗಿರೋದ್ರಿಂದ ಗಾಡಿನ ಇವತ್ತೇ ಡೆಲಿವರಿ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. 12:15 ಮೇಲೆ ತೊಗೊಳ್ಳೋಣ ಅಂತ, 12:15ವರೆಗೂ ರಾಹುಕಾಲ ಇದೆ ಅಂತ. ಅದಕ್ಕೋಸ್ಕರ ಇಲ್ಲೇ ಇದ್ದು ಸ್ವಲ್ಪ ವೆಯ್ಟ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಕ್ಕ ಅಲ್ಲಿದ್ದಾರೆ. ಯಾವಾಗ ಅವ್ರನ್ನ ತೋರ್ಸಕ್ ಹೋದ್ರು ನಾನು ತೋರಿಸ್ಬೇಡ ಅಂತ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಬೆಳಗ್ಗೆ ಮನೆ ಬಿಟ್ಟಾಗ 9 ಗಂಟೆ ಆಗಿತ್ತು. ಬಿಸಿಲು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಈಗ 12:30 ಆಗಿದೆ. ಅದರಲ್ಲೂ ನಮ್ಮಕ್ಕ ಫುಲ್ ಸ್ಪೀಡಲ್ಲಿ ಲೇಡಿ ರ್ಯಾಂಬೋ ಹೋದಂಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಅವತಾರದಲ್ಲಿ ನಾನು ಗಾಡಿನ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾವು ಬಂದಿದ್ದು ದೇವನಹಳ್ಳಿಯಲ್ಲಿರುವಂಥ ಹೊನ್ನಸಿರಿ ಸುಜುಕಿ ಶೋರೂಮ್ಗೆ. ಚಿಂತಾಮಣಿಯಲ್ಲೇ ಗಾಡಿನ ಬುಕ್ ಮಾಡ್ಬೋದಾಗಿತ್ತು, ಬಟ್ ಅವರು ವೇಟಿಂಗ್ ಪೀರಿಯಡ್ ಮಿನಿಮಮ್ 45 ಡೇಸ್ ಅಂದರು. ನನಗೆ ನೆಕ್ಸ್ಟ್ ಮಂತಲ್ಲೇ ಬೇಕಾಗಿರೋದ್ರಿಂದ ಇಲ್ಲಿ ಬಂದ್ವಿ. ಮೊದಲು ಸುಜುಕಿ ಆಕ್ಸಿಸ್ 125 ನಾರ್ಮಲ್ ಸ್ಕೂಟಿನ ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ಅದರಲ್ಲಿ ತುಂಬಾ ವೇರಿಯಂಟ್ಸ್ ಇದ್ದಾವೆ ಅಂತ ಗೊತ್ತಾಯಿತು. ಇದು ಆವೆನೀಸ್ ಅಂತ ಅಂದ್ಬಿಟ್ಟು ರೆಡ್ ಕಲರ್, ಬ್ಲ್ಯಾಕ್ ಕಲರ್, ನಿಮ್ಗೆ ಯಾವ ಕಲರಲ್ಲಿ ಬೇಕಾದರೂ ಅವೈಲಬಲ್ ಇರುತ್ತೆ. ಗಾಡಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಕನ್ಫ್ಯೂಷನ್ನೇ ಸ್ಟಾರ್ಟ್ ಆಗೋಯ್ತು, ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ. ಹಾಗೆ ಇವ್ರ ಶೋರೂಮಲ್ಲಿ ಕಲರ್ಸ್ ಕೂಡ ಅದೇ ರೀತಿನಲ್ಲಿ ಇದ್ವು. ನನಗಂತೂ ಯಾವ ಗಾಡಿ ನೋಡಿದ್ರೂ ತುಂಬಾ ಖುಷಿ ಆಗ್ತಾ ಇತ್ತು. ನನ್ನ ಗಾಡಿನೂ ತುಂಬ ಬೇಗ ತರಿಸ್ಕೊಟ್ರು. ಹಾಗೆ ಹ್ಯಾಪಿ ಕಸ್ಟಮರ್ಸ್ನ ಫೋಟೋಸ್ ಇಲ್ಲಿ ಹಾಕಿದ್ದಾರೆ. ನಾನು ಕೂಡ ಒನ್ ಆಫ್ ದ ಹ್ಯಾಪಿ ಕಸ್ಟಮರ್. ಇವರ ಒಂದು ಸರ್ವಿಸ್ಗೆ ತುಂಬಾ ಖುಷಿ ಆಯಿತು. ನನಗೆ ಗಾಡಿಯನ್ನು ಬುಕ್ ಮಾಡಿದಂಥ ಒಂದೇ ಒಂದು ವೀಕಲ್ಲಿ ನನಗೆ ಗಾಡಿಯನ್ನು ತರಿಸ್ಕೊಟ್ರು. ಎಷ್ಟಾದರೂ ಕಷ್ಟ ಆಗಲಿ ಮೇಡಮ್, ಆಲ್ ಓವರ್ ಕರ್ನಾಟಕ ಗಾಡಿ ಎಲ್ಲೇ ಇರಲಿ ನೀವು ಹೇಳಿದ ಡೇಟಿಗೆ ನಾನು ನಿಮಗೆ ತರಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅವ್ರ ಪ್ರಾಮಿಸನ್ನ ಅದೇ ರೀತಿನಲ್ಲಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಇವ್ರಿಗೆ 5 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಕೆಲವರಂತೂ ನಾನು ವಿಡಿಯೋ ಮಾಡಬೇಕಾದ್ರೆ ಮುಖ ತೋರಿಸೋದಕ್ಕೆ ತುಂಬ ನಾಚ್ಕೊತಾ ಇದ್ರು. ಫೈನಲಿ ನಾನು ತೊಗೊಂಡಂಥ ಗಾಡಿಯನ್ನು ಈಗ ರಿವೀಲ್ ಮಾಡೋ ಅಂಥ ಟೈಮು. ನಾನು ತೊಗೊಂಡಿದ್ದು ಸುಜುಕಿ ಬರ್ಗ್ಮನ್ ಸ್ಟ್ರೀಟ್ 125. ಫೈನಲಿ ನನ್ನ ಕೈಗೆ ಬಂದು ಸೇರಿದೆ. ಇವರು ಬಾಬು ಅಂತ, ಇವರಿಂದನೇ ಗಾಡಿ ನನಗೆ ಸಿಕ್ಕಿದ್ದು. ಶೋರೂಮ್ ಪ್ರೈಸ್ ಬಂದು 98,000, ಆನ್ ರೋಡ್ ಪ್ರೈಸು 1,25,000 ಇದೆ. 5,000ನ ಮೊದಲೇ ಪೇ ಮಾಡಿ ಗಾಡಿಯನ್ನು ಬುಕ್ ಮಾಡಿ ಹೋಗಿದ್ವಿ. ಅದಾದಮೇಲೆ ಒಂದಿನ ಬಂದು 1,20,000 ಪೇ ಮಾಡಿದ್ವಿ. 4 to 5 ಡೇಸ್ ತೊಗೊಂಡ್ರು ಡೆಲಿವರಿಗೆ. ಯಾಕೆ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಬೇಕಿತ್ತು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು, ಎಲ್ಲದನ್ನು ಅವರೇ ಮಾಡಿಸಿ ಕೊಡ್ತಾರೆ. ಗಾಡಿ ನಂಬರ್ ಪ್ಲೇಟ್ ಕೂಡ ರೆಡಿ ಇದೆ. ಸೊ ಎಲ್ಲ ರೆಡಿ ಇರೋವಂಥ ಗಾಡಿನ ತೊಗೊಂಡು ಇವಾಗ ಮನೆಗೆ ಹೊರಡೋ ಅಂಥ ಟೈಮು. ನಾನು ತೊಗೊಂಡಂಥ ಗಾಡಿಯಲ್ಲಿ ಕಲರ್ ವೇರಿಯಂಟ್ಸು ಸ್ವಲ್ಪ ಕಮ್ಮಿನೇ. ಬ್ಲ್ಯಾಕು, ವೈಟು, ಗ್ರೀನ್ ಮತ್ತು ಬ್ಲೂ. ನಾನು ಸೆಲೆಕ್ಟ್ ಮಾಡಿದ್ದು ಬ್ಲ್ಯಾಕ್ ಗಾಡಿ. ಸ್ಟಾರ್ಟ್ ಮಾಡಿದ ತಕ್ಷಣ ಗೋ ಅಂತ ತೋರಿಸುತ್ತೆ. ಸೊ ಲೆಟ್ಸ್ ಗೋ. ಗಾಡಿಯನ್ನು ಡೆಲಿವರಿ ತೊಗೊಂಡು ನಾವು ಹೋಟೆಲ್ಗೆ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಆಚೆ ಎಲ್ಲಿ ಬಂದರು, ಇವ್ರು ತಿನ್ನೋದು ನಾನ್ ವೆಜ್ಜೇ ಅಲ್ವಾ ಅಂತ ಅಂದ್ಕೋಬೇಡಿ. ಇವತ್ತು ವೆಜ್ಜು. ಯಾಕೆ ಅಂದರೆ ಶುಕ್ರವಾರ ಅಂತ ಅಲ್ಲ, ಗಾಡಿನ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ವೆಜ್ಜನ್ನ ತೊಗೊಂಡಿದ್ವಿ. ಗಾಡಿನ ತೊಗೊಂಡು ಇವಾಗ ಜಸ್ಟು ಮನೆಗೆ ಬಂದ್ವಿ. ಈಗ ಮಕ್ಕಳನ್ನ, ಅತ್ತೆ ಮಾವನ್ನ ಎಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಮನೆಯಲ್ಲಿ ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ, ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮಕ್ಕಳನ್ನ ಬಿಟ್ಟೋಗು, ನಾನು ನೋಡ್ಕೊತೀನಿ, ನಿನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಂಬಾ ಅಂತ ಹೇಳ್ತಾರೆ. ಇವತ್ತಿಬ್ಬರು ಮಕ್ಕಳನ್ನು ಬಿಟ್ಟು ನಾನು ಗಾಡಿ ಡೆಲಿವರಿ ತೊಗೊಂಬರಕ್ಕೆ ಹೋಗಿದ್ದೆ. ನಾನು ಬರೋವರೆಗೂ ಆರಾಮಾಗಿ ನೋಡ್ಕೊಂಡಿದ್ರು. ಒಂದು ಸಲ ಕೂಡ ಫೋನ್ ಮಾಡಲಿಲ್ಲ. ಮಕ್ಕಳು ಅಳ್ತಿದ್ದಾರೆ, ಹಠ ಮಾಡ್ತಿದ್ದಾರೆ, ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ. ಇನ್ನು ನಾನು ಮೇಯ್ನ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಕ್ಕಂಗೆ. ಇವತ್ತು ನನ್ನ ಹಸ್ಬೆಂಡು ಇಲ್ಲಿಲ್ಲ ಅಂದರೂ ಕೂಡ ನಾನು ಎಲ್ಲಾದರೂ ಹೋಗಬೇಕು ಅಂದರೆ
ಏನಾದರೂ ಮಾಡಬೇಕು ಅಂದರೆ ಎಲ್ಲವುದು ಆಗ್ತಾ ಇದೆ ಅಂದರೆ ಅದು ಅಕ್ಕನಿಂದನೇ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ಫಸ್ಟು ಇಲ್ಲಿ ಚಿಂತಾಮಣಿಯಲ್ಲಿ ಗಾಡಿ ಬುಕ್ ಮಾಡಿದಾಗ ಅವ್ರು ಯಾವಾಗ 45 ಡೇಸ್ ಆಗುತ್ತೆ ಡೆಲಿವರಿ ಕೊಡೋದಕ್ಕೆ ಅಂದರು. ತಕ್ಷಣ ಅಕ್ಕಂಗೆ ಫೋನ್ ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲೋ ದೇವನಹಳ್ಳಿಯಲ್ಲೋ ಗಾಡಿ ಬುಕ್ ಮಾಡ್ತೀರಾ, ಅಲ್ಲಿಂದನೇ ಡೆಲಿವರಿ ತಂದರೆ ಆಗುತ್ತೆ ಅಂತ. ಪಟ್ಟಂತ ಹೋಗಿ ವಿಚಾರಿಸಿ ಶೋರೂಮಲ್ಲಿ ಬುಕ್ ಮಾಡಿ ಬಂದರು. ಇನ್ನು ಗಾಡಿಗೆ ಪೇಮೆಂಟ್ ಮಾಡಬೇಕಾಗಿತ್ತು. ಈಗೆಲ್ಲ ಏನು ಅಂದರೆ ನಂಬರ್ ಪ್ಲೇಟ್ ಇಲ್ದಲೇ ಶೋರೂಮಿಂದ ಗಾಡಿ ತೆಗಿಯೋಂಗಿಲ್ಲ, ರಿಜಿಸ್ಟ್ರೇಷನ್ ಆಗಿರಲೇಬೇಕು ಅಂತ ರೂಲ್ಸ್ ಅಂತೆ. ಹಾಗಾಗಿ ಪೇ ಮಾಡೋಕ್ಕೆ ಒಂದಿನ ನಾವು ಶೋರೂಮಿಗೆ ಹೋಗಿದ್ವಿ. ಅವತ್ತು ಕೂಡ ಕಾರಲ್ಲಿ ಮಕ್ಕಳನ್ನ ನಮ್ಮನ್ನು ಎಲ್ಲರೂ ಕರ್ಕೊಂಡೋಗಿ ಗಾಡಿನ ನೋಡಿಕೊಂಡು ಪೇಮೆಂಟ್ ಮಾಡಿ ಬಂದ್ವಿ. ಇವತ್ತು ಡೆಲಿವರಿ ತೊಗೊಳಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅಕ್ಕನ್ನೇ ಕರ್ಕೊಂಡು ಹೋಗಿದ್ದು. ಸೊ ನನ್ನ ಲೈಫಲ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಅವರ ಇಂಪಾರ್ಟೆನ್ಸ್ ತುಂಬ ಜಾಸ್ತಿನೇ ಇದೆ ನನ್ನ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಇಷ್ಟೊಂದು ಸಪೋರ್ಟಿವ್ ಆಗಿರೋದಕ್ಕೆ. ದೇವ್ರ ದಯನೇನು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮೇಯ್ನ್ಲಿ ನನ್ನ ಹಸ್ಬೆಂಡು ನನ್ನ ಬರ್ಡೇಗೆ ಈ ಸಲ ಗಾಡಿನೇ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಗಾಡಿ ಅವಶ್ಯಕತೆ ತುಂಬ ಇತ್ತು. ಯಾಕೆಂದರೆ ಬೆಳಗ್ಗೆ ನಾನು ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದರೆ ಇನ್ನು ಮನೆ ಕೆಲಸ ಮಕ್ಕಳನ್ನ ನೋಡ್ಕೊಳ್ಳೋದು ಇದ್ದೇ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ 1 ಗಂಟೆಗೆ ಅವಳನ್ನ ಕರ್ಕೊಂಬರೋಕ್ಕೆ ಸ್ಕೂಲಿಂದ ನಮ್ಮ ಮಾವಂಗೆ ಫೋನ್ ಮಾಡಬೇಕಾಗಿತ್ತು. ಮಾವ ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋದ್ರಿಂದ ಮೆಟೀರಿಯಲ್ಸ್ ತರೋಕ್ಕೆ ಅದು ಇದು ನೋಡೋದಕ್ಕೆ ಗಾಡಿ ಬೇಕಾಗಿತ್ತಲ್ಲ, ಮಾವ ತೊಗೊಂಡು ಹೋಗ್ತಾಯಿದ್ರು. ಮತ್ತು ನಾನು ಫೋನ್ ಮಾಡಿ ಮಾವ ಎಲ್ಲಿದ್ರೂ ಬಂದು ಅವಳನ್ನು ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು. ಸೊ ಈಗ ಗಾಡಿ ಇರೋದ್ರಿಂದ ನಾನೇ ಕರ್ಕೊಂಬರ್ಬೋದು, ಕರ್ಕೊಂಡು ಹೋಗ್ಬೋದು. ಜೊತೆಗೆ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಗಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಇಲ್ಲ ಫೋನ್ ಮಾಡಿ ಬನ್ನಿ ನನಗೆ ಈ ಥರ ಕೆಲಸ ಇದೆ ಹೋಗಬೇಕು ಅಂತ ಕರ್ಸ್ಕೋಬೇಕಾಗಿತ್ತು. ಇವಾಗ ತೊಂದರೆ ಇರೋದಿಲ್ಲ. ಎಲ್ಲಿ ಬೇಕು ಅಂದರೆ ಅಲ್ಲಿ, ಯಾವಾಗ ಅಂದರೆ ಆವಾಗ ನಾನು ನನ್ನ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟಗಳನ್ನು, ನನ್ನ ಅಗತ್ಯತೆಗಳನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈಡೇರಿಸ್ತಾ ಇದ್ದೀರಾ. ಆ್ಯಂಡ್ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಪೋರ್ಟಿವ್ ಆಗಿರೋದಕ್ಕೆ, ಇಂಥ ಒಳ್ಳೆ ಹಸ್ಬೆಂಡ್ನ ಪಡೆದಿರೋದಕ್ಕೆ ನಾನು ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಯಾಕೆಂದರೆ ನನ್ನ ಬೆನ್ನ ಹಿಂದೆ ಮಾತಾಡೋರ್ನ ಅವ್ರ ಮಾತುಗಳನ್ನ ಕೇಳಿಬಿಟ್ರೆ ಏನಪ್ಪ ನಾನು ಇಷ್ಟೊಂದು ಕೆಟ್ಟೋಳ ಅಂತ ನನಗೆ ಡೌಟ್ ಬರಬೇಕು, ಆ ಥರ ಮಾತಾಡ್ತಾರೆ. ಈಗ ನನ್ನ ಲೈಫಲ್ಲಿ ಆಗ್ತಾಯಿರೋ ಒಳ್ಳೆಯದನ್ನು ನೋಡ್ತಾ ಇದ್ದರೆ ಪರವಾಗಿಲ್ಲ, ನಾನು ಅಷ್ಟೋ ಇಷ್ಟೋ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮಾತಾಡೋರೇನು ಹೆಂಗಿದ್ರು ಮಾತಾಡ್ತಾ ಇರ್ತಾರೆ, ಅವ್ರ ಕಡೆ ಗಮನ ಕೊಡಬಾರ್ದು. ನಾವು ಒಳ್ಳೇದನ್ನು ಮಾಡಿದ್ರೆ ನಮಗೆ ರಿಟರ್ನ್ ಒಳ್ಳೆಯದೇ ಆಗುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಡಬೇಕು. ಸೊ ಹೋಗ್ತಾ ಇರಬೇಕು. ಈ 2026 ನನಗಂತೂ ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಸ್ಟಾರ್ಟಿಂಗಲ್ಲೇ ಬೋರಲ್ಲಿ ನೀರು ಬಂತು. ಈಗ ಹೊಸ ಗಾಡಿ ತಗೊಂಡ್ವಿ, ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನೋಡೋಣ ಇನ್ನು ಏನೇನೆಲ್ಲ ಆಗುತ್ತೆ ಈ ವರ್ಷ ಪೂರ್ತಿ ಎಲ್ಲದು ಒಳ್ಳೆಯದೇ ಆಗುತ್ತೆ ಅಂತ ನಂಬಿದ್ದೀನಿ. ನೋಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ. ಮಾಘ ಮಾಸ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ದೇವಸ್ಥಾನಕ್ಕೆ. ನಾವು ಬಂದಿದ್ದು ಸಂತೋಷಿ ಮಾತಾ ದೇವಸ್ಥಾನಕ್ಕೆ. ತುಂಬ ಜನ ಇಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಶಿರಡಿ ಬಾಬಾನ ದೇವಸ್ಥಾನ ಕೂಡ ಇದೆ, ಅಂದರೆ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಮೆ ಕೂಡ ಇದೆ, ಗಣೇಶನ ಪ್ರತಿಮೆ ಕೂಡ ಇದೆ. ಎಲ್ಲ ದೇವರು ಇಲ್ಲೇ ಇರೋದ್ರಿಂದ ಒಟ್ಟಿಗೆ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಅದೃಷ್ಟ ಅನ್ನೋ ರೀತಿಯಲ್ಲಿ ತುಂಬ ಜನ ದೀಪಗಳನ್ನು ಬಂದು ಅಂಟಿಸ್ತಾ ಇದ್ರು. ನನ್ನ ಕೈಲೂ ಕೂಡ ಕೊಟ್ಟು ದೀಪವನ್ನು ಅಂಟಿಸಿದ್ರು. ಏನೋ ಒಳ್ಳೆ ದಿನ, ಒಳ್ಳೆಯದೇ ಆಗ್ತಿದೆ ಅನ್ನೋ ನಂಬಿಕೆ ಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಪೂಜೆನ ಮುಗಿಸಿ ಪ್ರಸಾದ ಕೂಡ ಕೊಟ್ಟರು. ಮನೆಯವರೆಲ್ಲರೂ ಪ್ರಸಾದವನ್ನು ತಿಂದ್ಕೊಂಡು ಈಗ ಗಾಡಿಗೆ ಪೂಜೆಯನ್ನು ಮಾಡಿಸ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ನಿನ್ನ ಹತ್ರ ಆಲ್ರೆಡಿ ಗಾಡಿ ಇದೆ ಅಲ್ವಾ, ಮತ್ತೆ ಏನಕ್ಕೆ ಗಾಡಿ ತಗೊಳ್ತಾ ಇದೆಯಾ ಅಂತ. ನಮ್ಮ ಅಪ್ಪಾಜಿನೂ ಕೂಡ ಹೇಳ್ತಾ ಇದ್ರು, ಇಲ್ಲಿರೋ ಗಾಡಿನೇ ತೊಗೊಂಡು ಹೋಗೋದಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ, ಅಲ್ಲಿಗೆ ಬಂದಾಗ ಓಡಾಡೋದಕ್ಕೆ ನಿಮ್ಮನ್ನೇ ಕೇಳೋಕ್ಕಾಗುತ್ತಾ, ಕರ್ಕೊಂಡು ಹೋಗಿ ಅಂತ ಹೇಳಿ. ಅಲ್ಲಿರೋ ಗಾಡಿ ಅಲ್ಲಿಗೆ ಬಂದಾಗ ಓಡಾಡ್ತೀನಿ, ಇಲ್ಲಿರೋ ಗಾಡಿ ಇಲ್ಲಿ ಓಡಾಡೋಕ್ಕೆ ಅಂತ ತೊಗೊಂಡಿರೋದು ಅಂತ. ಇನ್ನು ಬರ್ಗ್ಮನೆ ಏನಕ್ಕೆ ತೊಗೊಂಡೆ ಅಂದರೆ ಗಾಡಿ ತುಂಬ ಸ್ಟೈಲಿಶ್ ಆಗಿದೆ, ಮೈಲೇಜ್ ಕೂಡ ಚೆನ್ನಾಗಿದೆ ಆ್ಯಂಡ್ ಟ್ರೆಂಡಿಂಗಲ್ಲಿದೆ ಗಾಡಿ. ನಾನು 2-3 ಶೋರೂಮಲ್ಲಿ ವಿಚಾರಿಸಿದ್ರು ಕೂಡ ನಂಗೆ ಡೈರೆಕ್ಟಾಗಿ ನೋಡೋಕ್ಕೆ ಒಂದು ಗಾಡಿ ಕೂಡ ಸಿಕ್ಕಿರಲಿಲ್ಲ, ಅಷ್ಟೊಂದು ಸೇಲ್ ಆಗ್ತಾಯಿತ್ತು. ಗಾಡಿ ತರಿಸಿದ ಮೇಲೇ ರಿಯಲ್ ಆಗಿ ನಾನು ನೋಡಿದ್ದು. ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ಸ್ಕೂಟಿ ಅಂದರೆ ಇದೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು, ಮೊಬೈಲ್ ಚಾರ್ಜ್ ಮಾಡ್ಕೋಬೋದು, ಅಪ್ಡೇಟೆಡ್ ಫೀಚರ್ಸ್ ಏನೇನೆಲ್ಲ ಇರಬೇಕೋ ಎಲ್ಲವೂ ಇದೆ. ಸ್ಮೂತ್ ಇಂಜಿನು, ಕಂಫರ್ಟಬಲ್ ಮತ್ತು ಲಾಂಗ್ ರೈಡಿಗೆ ತುಂಬಾ ಚೆನ್ನಾಗಿದೆ. ದೇವನಹಳ್ಳಿಯಿಂದ ನಾನೇ ಓಡಿಸ್ಕೊಂಬಂದನಲ್ಲ, ನಿಜವಾಗ್ಲೂ ಸಖತ್ತಾಗಿತ್ತು ಓಡಿಸೋದಕ್ಕೆ. ಹಂಪ್ಗಳಲ್ಲೆಲ್ಲ ಸಸ್ಪೆನ್ಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಕೂಡ ಫೀಲೇ ಆಗಲಿಲ್ಲ. ಆ್ಯಂಡ್ ಗ್ರೇ ಕಲರೇ
ನಂದು ಡಿಯೋ ಕೂಡ ಗ್ರೇನೇ, ಈ ಗಾಡಿ ಕೂಡ ಗ್ರೇನೇ. ನನಗೆ ಗ್ರೇ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನನಗಂತೂ ವೆಹಿಕಲ್ಗಳಿಗೆ ಜೀವ ಇರಲ್ಲ, ಇದೊಂದು ವಸ್ತು ಅಂತ ಅನಿಸೋದೇ ಇಲ್ಲ. ಎಮೋಷನಲಿ ತುಂಬಾ ಬೇಗ ಅಟ್ಯಾಚ್ ಆಗಿಬಿಡುತ್ತೆ. ನನ್ನ ಡಿಯೋ ಕೂಡ ನನ್ನ ಎಲ್ಲ ನೋವು ನಲಿವುಗಳನ್ನು ನೋಡಿದೆ. ಖುಷಿಯಾದಾಗಲೂ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದೆ, ಬೇಜಾರಾದಾಗಲೂ ಅದನ್ನ ಎತ್ಕೊಂಡು ಒಂದು ಲಾಂಗ್ ರೈಡ್ ಹೋಗಿ ವಾಪಸ್ ಬರ್ತಾ ಇದ್ದೆ. ಇದು ಕೂಡ ನನ್ನ ಡಿಯೋ ಮತ್ತು ಕಾರ್ನ ರೀತಿಯಲ್ಲಿ ಇನ್ಮುಂದೆ ನನ್ನ ಪ್ರೀತಿಗೆ ಪಾತ್ರಧಾರಿಯಾಗಿರುತ್ತೆ. ಗಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.